ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಣ್ಣನ ಮದುವೆ ಶಾಪಿಂಗ್ಗೆ ಕಂಚಿ ಹೋಗ್ತಾ ಇದ್ದೀವಿ ಇವತ್ತು. ತುಮಕೂರು ಟು ಕಂಚಿ ಅರೌಂಡ್ 300 ಕಿಲೋಮೀಟರ್ಸ್ ಆಗುತ್ತೆ. ನಾವು ಮುಳಬಾಗಿಲು ಕೋರ ಆ ರೂಟಿಂದ ಹೋಗ್ತಾ ಇದ್ದೀವಿ. ನೈಟ್ 12 o'clock ಬಿಟ್ವಿ ಮನೇನ. ಕಂಚಿಲಿ ಶಾಪೆಲ್ಲ ಒಂದು 8 o'clock ಓಪನ್ ಆಗೋದು. ಅಷ್ಟರಲ್ಲಿ ಹೋದರೆ ವೆಯ್ಟ್ ಮಾಡೋ ನೆಸೆಸಿಟಿ ಇರೋಲ್ಲ. ಯಾವಾಗಲೂ ಕಂಚಿ ತುಂಬ ರಶ್ ಇರುತ್ತೆ, ಅದಕ್ಕೆ ಸ್ವಲ್ಪ ಬೇಗ ಬಿಟ್ವಿ. ಮತ್ತು ನನ್ನ ಮದುವೆ ಸ್ಯಾರಿ ಶಾಪಿಂಗ್ ಕೂಡ ನಾನು ಅಲ್ಲೇ ಮಾಡಿದ್ದು. ನಾವಿವತ್ತು ಹೋಗ್ತಿರೋ ಶಾಪ್ ನೇಮ್ ಬಂದು ಪ್ರಕಾಶ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅಂತ. ನನ್ನ ಮದುವೆಲಿ ಅಲ್ಲೇ ನಾನು ತೆಗೆದಿದ್ದು. ಕಂಚಿಲಿ ಬೇರೆ ಶಾಪಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ರೀಸನಬಲ್ ಮತ್ತು ಡಿಸೈನ್ ವೆರೈಟಿ ಜಾಸ್ತಿ ಇದೆ. ಎಷ್ಟು ಬೇಗ ರೀಚ್ ಆಗ್ತೀವೋ ಅಷ್ಟು ಒಳ್ಳೆಯದು. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಕಾಯಬೇಕು. ಸೊ ಅದಕ್ಕೆ ನಾವು ವೀಕ್ ಡೇಸಲ್ಲಿ ಹೋದ್ವಿ. ನಾವು ವೆಡ್ನೆಸ್ಡೇ ಹೋಗಿದ್ವಿ. ಮತ್ತು ಯಾರೆಲ್ಲ ಈ ರೂಟ್ ಬರೋರಾದರೆ ಈ ರೋಡ್ ತುಂಬ ಕನ್ಸ್ಟ್ರಕ್ಷನ್ ನಡೀತಿತ್ತು. ಮತ್ತು ಇನ್ನೇನು ನಾವು ಕಂಚಿ ರೀಚ್ ಆಗ್ತಾ ಇದ್ದೀವಿ ಆ ಟೈಮಲ್ಲಿ ತುಂಬ ರೋಡ್ ಕನ್ಸ್ಟ್ರಕ್ಷನ್ ನಡೀತಿತ್ತು ಮತ್ತು ಸಖತ್ತು ಟ್ರಾಫಿಕ್ ಇತ್ತು. ನಮಗಂತೂ ಇಲ್ಲೇ ಒಂದು 30 to 40 minutes ಟ್ರಾಫಿಕಲ್ಲೇ ಸಿಕ್ಕಾಕೊಂಡಿದ್ವಿ. ಸೊ ನಾವು ಹೋಗೋಷ್ಟೊತ್ತೊಳಗೆ ಒಂದು 8:30 ಆಗಿತ್ತು. ನಾವು ಆನ್ ದಿ ವೇನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ವಿ. ಯಾಕೆ ಅಂತ ಅಂದರೆ ಸ್ಯಾರಿ ಶಾಪಿಂಗ್ ಮಾಡ್ತಾ ಫುಲ್ ಮುಗಿಸಿನೇ ಹೊರಗಡೆ ಬರೋದಲ್ಲ. ಸೊ ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಹೋದ್ವಿ. ಬೇಗ ಹೋದರೆ ಬ್ಯಾಚ್ ವೈಸ್ ಬಿಡ್ತಾರೆ. ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ, ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಮತ್ತು ನಾವು ಫಸ್ಟು ಕೊಡೋರಿಗೆಲ್ಲ ಕೊಡಬೇಕಲ್ಲ, ಆ ಸೀರೆನ ಪರ್ಚೇಸ್ ಮಾಡ್ತಾಯಿದ್ದೀವಿ ಇವಾಗ. ಪ್ರೈಸ್ ರೇಂಜ್ ಬಂದು ಅರೌಂಡ್ 6 to 7 ಆ ರೇಂಜಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲ ಅಷ್ಟೇ ಪ್ರೈಸು. ಮತ್ತು ನನ್ನ ಮದುವೆಗಿನ್ನ ಇವಾಗ ಸ್ಯಾರಿ ರೇಟೆಲ್ಲ ತುಂಬ ರೈಸ್ ಆಗಿದೆ. ನನಗೆ ಅಂತ ಅನ್ನಿಸ್ತು ಪರ್ಸನಲಿ. ನೋಡಿ, ಇದು ಹಿಂದೆ ಏನು ಸೀರೆ ತೋರಿಸ್ತಿದ್ದಾರೆ ಅದು ಬ್ರೈಡಲ್ ಸ್ಯಾರಿ. ಅರೌಂಡ್ 45K ಏನೋ ಇತ್ತು ಆ ಸ್ಯಾರಿ. ಗೋಲ್ಡ್ ಮತ್ತು ಪಿಂಕ್ ಮಿಕ್ಸು. ಇದು ಮತ್ತು ವೈಟ್ ಕಾಂಬಿನೇಷನಲ್ಲಿ ಸ್ಯಾರಿ ಇದು. ಆರೆಂಜ್ ಗ್ರೀನ್ ಬಾರ್ಡರ್ ಈ ಥರ ಕಾಂಬಿನೇಷನ್ ಸ್ಯಾರಿ ಇದು. ಮುಹೂರ್ತಮ್ ಲುಕ್ಕಿಗೆ ಚೆನ್ನಾಗಿರುತ್ತೆ. ಈ ಥರ ಕಾಣಿಸುತ್ತೆ ಸ್ಯಾರಿ. ಮತ್ತು ನಾನು ನನ್ನ ಸ್ಯಾರಿನ ರಿವೀಲ್ ಮಾಡಿಲ್ಲ. ಸೊ ನನ್ನ ಅಣ್ಣನ ಮದುವೆ ಟೈಮಲ್ಲಿ ಉಟ್ಕೊಂಡಾಗ ಶೋರಾಗಿ ನಾನು ನಿಮಗೆ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅದರದ್ದು ಡೀಟೇಲ್ಸ್ ಕೊಡ್ತೀನಿ ಮತ್ತು ತೋರಿಸ್ತೀನಿ. ಈ ಸ್ಯಾರಿ ರೇಂಜ್ ಎಲ್ಲ ಬಂದು ಒಂದು 10K to 15K ಇದೆ. ಮತ್ತು ದೊಡ್ಡ ಬಾರ್ಡರ್ ಬಂದರೆ ಒಂದು ಅರೌಂಡ್ ಒಂದು 14 to 15K ಆಗುತ್ತೆ. ಮತ್ತು ಅಲ್ಲಿ ಕಂಚಿಲಿ ವೀಡಿಯೋ ಮಾಡೋದೆಲ್ಲ ಅಲೋ ಇರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಸ್ಯಾರಿ ಎಲ್ಲ ತೊಗೊಂಡು ಮುಗಿಸಿದ್ದು ಅರೌಂಡ್ ಈವ್ನಿಂಗ್ 4 o'clock ಆಯಿತು. ನಮ್ಮದೇನು ಜಾಸ್ತಿ ಏನು ಸ್ಯಾರಿ ಪರ್ಚೇಸ್ ಇರಲಿಲ್ಲ. ಒಂದು 15 to 15 ಸ್ಯಾರೀಸ್ ತೊಗೊಳ್ಬೇಕಾಗಿತ್ತು. 15 ನೋಡಿ, ಈ ಸ್ಯಾರಿ ಇದೆಯಲ್ಲ, ಇದು ರೀಸೇಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾಯಿದ್ರು. ಅರೌಂಡ್ 80K ಆಗುತ್ತೆ ಅಂತ. ಇದು ನಾವು ಸೆಲೆಕ್ಟ್ ಮಾಡಿರೋ ಸ್ಯಾರೀಸು. ನಾನು ಇದರಲ್ಲಿ ಒಂದು ಸ್ಯಾರಿನ ತೊಗೊಂಡಿದ್ದೀನಿ. ನೋಡ್ತಾ ತುಂಬ ವೆರೈಟೀಸ್ ಇತ್ತು. ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ಸೇಮೇ ಇತ್ತು. ಮತ್ತು ಇದು ಡಿಸೈನರ್ ಸ್ಯಾರೀಸು. ಇಲ್ಲಿ ಡಿಸ್ಕೌಂಟ್ ಕೂಡ ಇತ್ತು. 5% 10% ಈ ಸ್ಯಾರೀಸ್ಗೆ ಡಿಸ್ಕೌಂಟ್ ಇತ್ತು. ಇದು 3,500 ಅಂತ ಏನೋ ಹೇಳಿದ್ರು ಆಫ್ಟರ್ ಡಿಸ್ಕೌಂಟು. ತುಂಬ ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗಿತ್ತು ಸ್ಯಾರಿ. ನಾವು 1-2 ಸ್ಯಾರಿ ತೊಗೊಂಡ್ವಿ.
ಹೋಪ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.